ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚನೆ ನೀಡಿರುವಂತದ್ದು ಕಾಂಗ್ರೆಸ್ ರಾಜಕೀಯದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು ಈಗ ಮತ್ತಷ್ಟು ಚರ್ಚೆ ಕುತೂಹಲಕ್ಕೆ ಕಾರಣವಾಗಿದೆ. ಒಂದೆರಡು ದಿನದಲ್ಲಿ ಹೈಕಮಾಂಡ್ ಸೂಚನೆ ನೀಡುವಂತ ಸಾಧ್ಯತೆ ಇರುವಂತದ್ದು. ಮಾನಸಿಕವಾಗಿ ಸಿದ್ಧರಾಗಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸಿದ್ದು ಬೆಂಬಲಕ್ಕೆ ಸಿದ್ದರಾಮಯ್ಯ ಬಣ ನಿಂತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸೂಚನೆ ನೀಡುವಂತ ಕಾರಣ ಹೇಳಿದಾಗ ತ್ಯಾಗ ಮಾಡುವಂತೆ ಸಿಎಂಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಬಣದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನೇನು ಒಂದೆರಡು ದಿನದಲ್ಲಿ ಹೈಕಮಾಂಡ್ ಸೂಚನೆ ನೀಡಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ರಾಜೀನಾಮೆಗೆ ಎಲ್ಲಾ ರೀತಿಯಾಗಿ ಮಾನಸಿಕವಾಗಿ ಸಿದ್ಧರಾಗಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಸ್ವಲ್ಪ ಚಿಂತೆ ಮಾಡ್ತಿರಬಹುದಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಸಿದ್ದರಾಮಯ್ಯ ಬಣ ನಿಂತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸೂಚನೆ ಬರುವಂತೆ ಕಾಣ್ತಾ ಇರುವ ಕಾರಣ ಈ ಒಂದು ಬಣದಿಂದ ಸಂಪೂರ್ಣವಾಗಿ ಬೆಂಬಲ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಯಾವಾಗ ವರಿಷ್ಠರಿಂದ ಏನು ಆದೇಶ ಬರುತ್ತೋ ಆಗ ತ್ಯಾಗ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಯಾರಾಗಿರಬೇಕು ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಬಣದಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿನ್ನೆ ಇದರ ಬಗ್ಗೆ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಹೈಕಮಾಂಡ್ ನಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆದು ಇಲ್ಲಿ ಸಂಪುಟ ಪುನಾರಚನೆ ಮಾಡಬಹುದೇನೋ ಅನ್ನುವಂತ ಚರ್ಚೆಗಳು ಇಲ್ಲಿ ಉಂಟಾಗಿತ್ತು. ಆದ್ರೆ ಇಲ್ಲಿ ಬೇರೆನೆ ಆಗ್ತಾ ಇರುವಂತಹ ಕಾರಣ ಸಿದ್ದರಾಮಯ್ಯ ಅವರ ಬಣದಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಆ ಒಂದು ಸ್ಥಾನದಿಂದ ಇಳಿಸುವಂತಹ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಭಾರಿ ಬೇಸರ ಉಂಟಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಮಾನಸಿಕವಾಗಿ ನೀವು ತಯಾರಾಗಿರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಏನು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಹೀಗಾಗಿ ಇದೊಂದು ಚರ್ಚೆಗೆ ಕಾರಣವಾಗಿರುವಂತದ್ದು. ಎಲ್ಲ ಬದಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರೇ ಸಂಪೂರ್ಣವಾಗಿ 5 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನ ನಿರ್ವಹಿಸ್ತಾರೆ, ಅಧಿಕಾರವನ್ನ ಮುಗಿಸ್ತಾರೆ ಅನ್ನುವಂತ ಉದ್ದೇಶದಲ್ಲಿ ಅನ್ನುವಂತ ಆಸೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸಿಎಂ ಸೇರಿ ಸಿಎಂ ಬಣದವರು ಕೂಡ ಈ ಒಂದು ಆಸೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಇದರ ಮೇಲೆ ತಣ್ಣೀರೆರಚುವಂತ ಕೆಲಸವಾಗ್ತಾ ಇದೆ ಅಂತ ಹೇಳಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವಾಗ ಹೈಕಮಾಂಡ್ ನಿಂದ ಸೂಚನೆ ಬರುತ್ತೋ ಅಂದೇ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನ ಬಿಟ್ಟುಕೊಡೋದಕ್ಕೆ, ರಾಜೀನಾಮೆ ನೀಡೋದಕ್ಕೆ, ತ್ಯಾಗ ಮಾಡೋದಕ್ಕೆ ತಯಾರಾಗಿರ್ಬೇಕು ಅನ್ನುವಂತ ಸೂಚನೆ ಬಂದಿರುವಂತ ಕಾರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ತಲೆನೋವಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸ್ಥಾನ ಕೊಡುವ ವಿಚಾರವಾಗಿ ಹಲವು ಗೊಂದಲಗಳಿತ್ತು. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂತ ಚರ್ಚೆಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಹೈಕಮಾಂಡ್ ಕರೆದು ಈ ಒಂದು ಮೀಟಿಂಗ್ ಮಾಡಿ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವಂತಹ ಕಾರಣ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು, ಏರುಪೇರುಗಳು ಆಗ್ತಾ ಇರುವಂತದ್ದು ಅನಿರೀಕ್ಷಿತವಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಂಥದ್ದೊಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸುತ್ತೆ ಅನ್ನುವ ಮಟ್ಟಿಗೆ ಎಲ್ಲವೂ ಕೂಡ ಆಗಿ ನಿಂತಿತ್ತು. ಆದ್ರೆ ಕೊನೆಯ ಹಂತದಲ್ಲಿ ಈ ರೀತಿಯಾಗಿ ಆಗಿರುವಂತ ಕಾರಣ ಸಿಎಂ ಸಿದ್ದರಾಮಯ್ಯ ಬಣದ ವಿರೋಧಕ್ಕೆ ಇದು ಕಾರಣವಾಗಿರುವಂತದ್ದು, ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. 2.5 ವರ್ಷದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಸ್ಥಾನ ಸಿಗತ್ತೆ ಅನ್ನುವಂತ ಆಕಾಂಕ್ಷೆ ಇತ್ತು ಅವರಿಗೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆ ಸ್ಥಾನದಿಂದ ಇಳಿಸೋದಕ್ಕೇನೆ ತುಂಬಾ ಯೋಚನೆಗಳು ನಡೀತಾ ಇತ್ತು, ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಕೊನೆಗೆ ಈ ಒಂದು ಸೂಚನೆ ಏನು ಹೈಕಮಾಂಡ್ ನಿಂದ ಬಂದಿದೆ, ಈ ಸೂಚನೆಯ ಬೆನ್ನಲ್ಲೇ ಈಗ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಂತಾಗಿದೆ. ಇಲ್ಲಿ ಸಂಪುಟ ಪುನಾರಚನೆ ಆಗುತ್ತಾ, ಸಂಪುಟ ಏನು ಮುಂದುವರಿಯುತ್ತಾ ಹಾಗೆ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಇತ್ತು, ಗೊಂದಲಗಳು ಕೂಡ ಇತ್ತು. ಆದ್ರೆ ಇಲ್ಲಿ ಎಲ್ಲದಕ್ಕೂ ಈಗ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಸಂಪುಟ ಪುನಾರಚನೆ ಮಾಡಿ ಅಂತ ಹೇಳಿ ಹೇಳ್ತಾರೆ ವರಿಷ್ಠರು, ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಉದ್ದೇಶದಲ್ಲಿ ಈ ಒಂದು ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಂಥದ್ದು. ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡುವಾಗಲೇ ವರಿಷ್ಠರಿಂದ ಒಂದು ಕರೆ ಬರುತ್ತೆ, ನೀವು ಡೆಲ್ಲಿಗೆ ಬರಬೇಕು, ನಮ್ಮ ಜೊತೆ ಮೀಟಿಂಗ್ ಇದೆ ಅನ್ನುವಂತ ಒಂದು ಮಾಹಿತಿ ಬರುತ್ತೆ. ಆ ಸಮಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಬರದ ಕಾರಣ ಇಲ್ಲಿ ಬೇರೆ ಒಂದೇ ಇಮೇಜ್ ಕ್ರಿಯೇಟ್ ಆಗಿತ್ತು. ಕೇವಲ ಸಿಎಂ ಅವರನ್ನ ಕರೆದಿರುವಂತ ಕಾರಣ ಸಂಪುಟ ಪುನಾರಚನೆ ಅಷ್ಟೇ ಆಗಬಹುದೇನೋ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಾಗೆ ಉಳಿಯತ್ತೇನೋ, ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೇನೋ ಅನ್ನುವ ಮಟ್ಟಿಗೆ ಎಲ್ಲವೂ ಕೂಡ ಚಿತ್ರಿಸಲಾಗಿತ್ತು.
ಆದ್ರೆ ಈಗ ಹೈಕಮಾಂಡ್ ನಿಂದ ಬಂದಿರುವಂತ ಈ ಒಂದು ಸೂಚನೆಯಿಂದ ಸಂಪೂರ್ಣ ಚಿತ್ರಣವೇ ಬದಲಾಗಿರುವಂತದ್ದು. ಎಲ್ಲರ ಆಸೆಯ ಮೇಲೆ ಈಗ ಸಿಎಂ ಬಣದಲ್ಲಿ ಇರುವಂತ ಎಲ್ಲ ಬೆಂಬಲಿಗರಿಗೂ ಕೂಡ ದೊಡ್ಡ ಆಘಾತ ಎದುರಾದಂತಾಗಿದೆ.